ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಿ ಪಾಸಿಟಿವ್ ಓಪನ್ ಆಯಿತು. ಇದರಿಂದ ಏನೇನು ರೀಸನ್ಸ್ ಇದಾವೆ ಮತ್ತೆ ಈ ವೀಕೆಂಡ್ಸ್ ಅಲ್ಲಿ ಈ ಗ್ಲೋಬಲಿ ಏನೇನು ಡೇಟಾಸ್ ಅಪ್ಡೇಟ್ ಆಗಿದಾವೆ, ಅದರಲ್ಲೂ ರಷ್ಯಾ ಮತ್ತೆ ಉಕ್ರೇನ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದಾದ್ಮೇಲೆ ಶುಕ್ರವಾರ ಆದ್ರೆ US ಮಾರ್ಕೆಟ್ ಮತ್ತೆ ಪಾಸಿಟಿವ್ ಓಪನ್ ಆಗಿದೆ. ಈ ತರ ಗ್ಲೋಬಲಿ ನೋಡ್ಕೊಂಡ್ರು ತುಂಬಾನೇ ಡೇಟಾ ಪಾಯಿಂಟ್ಸ್ ಪಾಸಿಟಿವ್ ಆಗೇ ಇದಾವೆ. ಅದ್ರ ಜೊತೆಗೆ ಲಾಸ್ಟ್ 1 ಅವರ್ ಅಲ್ಲಿ ನಮ್ಮ ಮಾರ್ಕೆಟ್ ಆದ್ರೆ ಕಂಪ್ಲೀಟ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಿಂದ ಏನೇನು ರೀಸನ್ಸ್ ಇದಾವೆ, ಏನಕ್ಕೆ ನಮ್ಮ ಮಾರ್ಕೆಟ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಯ್ತು ಅಂತ ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಅದ್ರ ಜೊತೆಗೆ ಇವತ್ತು ಜಪಾನ್ ಮಾರ್ಕೆಟ್ಸ್ ಆದ್ರೆ ಅಬೌಟ್ 2% ಫಾಲ್ ಆಗಿದೆ. ಬರೀ ಇವತ್ತು ಮಾತ್ರನೇ ಇಲ್ಲ, ಇವಾಗ ಲಾಸ್ಟ್ ವೀಕಲ್ಲಿ ಆದರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ವು ಅಂತ ಮಾತಾಡ್ಕೊಂಡ್ವಿ. ಮತ್ತೆ ಇವತ್ತು ಸ್ಪೆಸಿಫಿಕ್ ಆಗಿ ಜಪಾನ್ ಮಾರ್ಕೆಟ್ಸ್ ಮಾತ್ರ ಏನಕ್ಕೆ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಇವತ್ತು ಡಿಫೆನ್ಸ್ ಕಂಪನೀಸ್ ಆದ್ರೆ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದರಿಂದ ಏನೇನು ರೀಸನ್ಸ್ ಇದಾವೆ ಅಂತ ಪ್ರತಿಯೊಂದನ್ನು ಡೀಟೇಲ್ ಆಗಿ ಮಾತಾಡ್ಕೊಂತ ಇವತ್ತಿನ ಮಾರ್ಕೆಟ್ ನ್ಯೂಸ್ನ ಎಂಡ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ, ಸೆನ್ಸೆಕ್ಸ್ 331 ಪಾಯಿಂಟ್ಸ್ ಡೌನ್ ಆಗಿ 84,900 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 108 ಪಾಯಿಂಟ್ಸ್ ಡೌನ್ ಆಗಿ 25,950 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 32 ಪಾಯಿಂಟ್ಸ್ ಡೌನ್ ಆಗಿ 58,835 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತೆ ಈ ಲಾರ್ಜ್ ಕ್ಯಾಪ್ಸ್ ಮತ್ತೆ ಮಿಡ್ ಕ್ಯಾಪ್ಸ್ಗಿನ್ನ ಇವತ್ತು ಸ್ಮಾಲ್ ಕ್ಯಾಪ್ಸ್ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂತ ಅಂದ್ರೆ, ಈ ವೀಕೆಂಡ್ ಅಲ್ಲಿ ರಷ್ಯಾ ಮತ್ತೆ ಉಕ್ರೇನ್ ಯುದ್ಧನ ಸ್ಟಾಪ್ ಮಾಡೋದಕ್ಕೋಸ್ಕರ ಡೊನಾಲ್ಡ್ ಟ್ರಂಪ್ ಅವರು ಈ ಉಕ್ರೇನ್ ಪ್ರೆಸಿಡೆಂಟ್ ಆದ ಝೆಲೆನ್ಸ್ಕಿ ಅವರ ಹತ್ರ ಮಾತುಕತೆ ನಡೆಸಿದ್ದಾರೆ. ಈ ಪೀಸ್ ನೆಗೋಸಿಯೇಷನ್ ಅಲ್ಲಿ 28 ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಾನು ಪ್ರತಿಯೊಂದು ಪಾಯಿಂಟ್ ಎಕ್ಸ್ಪ್ಲೈನ್ ಮಾಡಲ್ಲ, ಜಸ್ಟ್ ಇವಾಗ ಇದರಿಂದ ಏನ್ ಔಟ್ಕಮ್ ಬಂದಿದೆ ಅದರಲ್ಲೂ ಮೇನ್ ಪಾಯಿಂಟ್ ಏನಿದೆ ಅಂತ ಮಾತ್ರ ಹೈಲೈಟ್ ಮಾಡ್ತೀನಿ. ಈಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿರೋ ಈ ಪೀಸ್ ಪ್ಲಾನ್ ಅಲ್ಲಿ ಮೇನ್ ಹೈಲೈಟ್ ಏನು ಅಂತ ಅಂದ್ರೆ, ಉಕ್ರೇನ್ಗೆ ಸಂಬಂಧಪಟ್ಟಿರೋ ಸ್ವಲ್ಪ ಪ್ರದೇಶನ ರಷ್ಯಾಗೆ ಕೊಡಬೇಕು ಅಂತಾನೆ ಹೇಳಿದ್ದಾರೆ. ಅದಾದ್ಮೇಲೆ ಇವಾಗ ಉಕ್ರೇನ್ ಅವರು ಯಾವುದೇ ಕಾರಣಕ್ಕೂ ನ್ಯಾಟೋಗೆ ಜಾಯ್ನ್ ಆಗಬಾರ್ದು ಅಂತಾನೆ ಹೇಳಿದ್ದಾರೆ. ಈ ತರ 28 ಪಾಯಿಂಟ್ಸ್ ನ ಹೈಲೈಟ್ ಮಾಡಿದ್ದಾರೆ. ಜೊತೆಗೆ ಈ 28 ಪಾಯಿಂಟ್ಸ್ ಎಲ್ಲ ಯಾವ ತರ ಇದೆ ಅಂತಂದ್ರೆ, ರಷ್ಯಾಗೆ ಪಾಸಿಟಿವ್ ಆಗೋ ತರನೇ ಜಾಸ್ತಿ ಇದೆ. ಅದಕ್ಕೋಸ್ಕರ ಉಕ್ರೇನ್ ಪ್ರೆಸಿಡೆಂಟ್ ಆದ ಝೆಲೆನ್ಸ್ಕಿ ಅವರು ಇದನ್ನ ಇನ್ನ ಅಕ್ಸೆಪ್ಟ್ ಮಾಡಿಲ್ಲ. ಅದ್ರ ಜೊತೆಗೆ ಇವಾಗ ಯುರೋಪಿಯನ್ ಕಮಿಷನ್ ಅವರು ಎಲ್ಲ ಪ್ರತಿಯೊಬ್ಬರು ಜಾಯಿನ್ ಆಗಿ ಇವಾಗ ಝೆಲೆನ್ಸ್ಕಿ ಅವ್ರ ಹತ್ರ ಮಾತುಕತೆ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಇದರಿಂದ ಸ್ವಲ್ಪ ಪಾಸಿಟಿವ್ ಔಟ್ಕಮ್ ಬಂದಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಆದ್ರೆ ಕಂಪ್ಲೀಟ್ ಆಗಿ ಇವಾಗ ಈ ಪೀಸ್ ಡೀಲ್ ಇನ್ನ ಸೈನ್ ಆಗಿಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಡೀಲ್ ಬಗ್ಗೆ ಎಲ್ಲ ಯಾವ ತರ ಔಟ್ಕಮ್ ಬರುತ್ತೆ ಅಂತ. ಇವಾಗ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಇದುವರೆಗೂ 8 ದೇಶಗಳ ಮಧ್ಯೆ ಯುದ್ಧನ ಸ್ಟಾಪ್ ಮಾಡಿದ್ದೀನಿ, ಅದರಲ್ಲಿ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಕೂಡ ಒಂದಾಗಿದೆ ಅಂತ ಮತ್ತೆ ಇದೇ ಸ್ಟೇಟ್ಮೆಂಟ್ನ ರಿಪೀಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಾದ್ರೆ ಇದ್ರ ಬಗ್ಗೆ ತುಂಬಾ ಸಲನೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಇವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯ ಯುದ್ಧನ ಯಾರನ್ನು ಸ್ಟಾಪ್ ಮಾಡಿಲ್ಲ ಅಂತ ತುಂಬಾ ಸಲನೆ ಹೇಳಿದ್ದಾರೆ. ಆದ್ರೂ ಸಹ ಡೊನಾಲ್ಡ್ ಟ್ರಂಪ್ ಅವರು ಪ್ರತಿ ಸಲ ಯಾವಾಗ ಚಾನ್ಸ್ ಸಿಗುತ್ತೋ ಅವಾಗ ಇದೇ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಲಾಸ್ಟ್ ವೀಕಲ್ಲಿ ನಮ್ಮ ಮಾರ್ಕೆಟ್ಸ್ ಬಿಟ್ರೆ ಇನ್ನು ಮಿಕ್ಕಿರೋ ಪ್ರತಿಯೊಂದು ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. US ಮಾರ್ಕೆಟ್, ಯುರೋಪಿಯನ್ ಮಾರ್ಕೆಟ್, ಏಷ್ಯನ್ ಮಾರ್ಕೆಟ್ಸ್, ಈ ತರ ಪ್ರತಿಯೊಂದು ಮಾರ್ಕೆಟ್ ಕೂಡ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೀವು ಒಂದ್ಸಲ ಈ ಇಮೇಜ್ನ ನೋಡಿ ಯಾವ್ಯಾವ ಮಾರ್ಕೆಟ್ಸ್ ಎಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ಶುಕ್ರವಾರ ಆದ್ರೆ US ಮಾರ್ಕೆಟ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಮತ್ತೆ S&P 500 ಆದ್ರೆ ಶುಕ್ರವಾರ ನಿಯರ್ಲಿ 1% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ ಕಾನ್ಫರೆನ್ಸ್ ಅಲ್ಲಿ ಒಬ್ರು ಫೆಡ್ ಮೆಂಬರ್ ಆದ ಜಾನ್ ವಿಲಿಯಮ್ಸ್ ಅವರು ಈ ಅನ್ಎಂಪ್ಲಾಯ್ಮೆಂಟ್ ಡೇಟಾ ಆದ್ರೆ ವೀಕ್ ಆಗಿ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ, ಅದರಿಂದ ಈ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಜಾಸ್ತಿ ಇದೆ ಅನ್ನೋ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ಕಂಪ್ಲೀಟ್ ಆಗಿ ರಿವರ್ಸಲ್ ಆಗಿದೆ. ಇವಾಗ ಗುರುವಾರ ಆದ್ರೆ US ಮಾರ್ಕೆಟ್ ನಿಯರ್ಲಿ 3% ವರೆಗೂ ಫಾಲ್ ಆಗಿತ್ತು ಅಂತ ಮಾತಾಡ್ಕೊಂಡ್ವಿ. ಅದೇ ಶುಕ್ರವಾರ ಈ ಸಿಂಗಲ್ ಸ್ಟೇಟ್ಮೆಂಟ್ ಇಂದ ಕಂಪ್ಲೀಟ್ ಆಗಿ ರಿವರ್ಸಲ್ ಆಗಿದೆ. ಶುಕ್ರವಾರ ಆದ್ರೆ ಈ ಸ್ಟೇಟ್ಮೆಂಟ್ಸ್ ಇಂದ US ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯ್ತು. ಮತ್ತೆ ಶನಿವಾರ ಬ್ಯಾಂಕ್ ಆಫ್ ಅಮೆರಿಕಾದವರಾದ್ರೆ ಇವಾಗ ಫೆಡ್ ಚೇರ್ಮನ್ ಆದ ಜೆರೋಮ್ ಪವೆಲ್ ಅವ್ರದ್ದು ಟೆನ್ಯೂರ್ ಎಂಡ್ ಆಗೋವರೆಗೂ ಯಾವುದೇ ತರ ರೇಟ್ ಕಟ್ ಮಾಡೋ ಚಾನ್ಸಸ್ ಇಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಪವೆಲ್ ಅವ್ರ ಟರ್ಮ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ ಮಾರ್ಚ್ 2026 ಅಲ್ಲಿ ಕ್ಲೋಸ್ ಆಗುತ್ತೆ. ಅಲ್ಲಿವರೆಗೂ ರೇಟ್ ಕಟ್ ಇರಲ್ಲ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಇನ್ನ ಕಮಿಂಗ್ ಟೈಮಲ್ಲಿ ಈ ರೇಟ್ ಕಟ್ ಬಗ್ಗೆ ಎಲ್ಲ ಯಾವ ತರ ಅಪ್ಡೇಟ್ಸ್ ಬರುತ್ತೆ ಅಂತ. ಯಾಕಂದ್ರೆ ಇನ್ನ ಕರೆಕ್ಟ್ ಆಗಿ 16 ಡೇಸ್ ವೆಯ್ಟ್ ಮಾಡಿದ್ರೆ ರೇಟ್ ಕಟ್ ಇದೆಯಾ ಇಲ್ವಾ ಅಂತ ನಮಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಈ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ಮತ್ತೆ ಇನ್ಕ್ರೀಸ್ ಆಗಿದೆ ಅಂತಾನೆ ಇವತ್ತು ನಮ್ಮ ಇಂಡಿಯನ್ IT ಕಂಪನೀಸ್ ನೋಡಿದ್ರ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಇವತ್ತು IT ಇಂಡೆಕ್ಸ್ ಏನೇ ಎಬವ್ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಟೆಕ್ ಮಹೀಂದ್ರಾ, ಇನ್ಫೋಸಿಸ್ ಈ ತರ ಪ್ರತಿಯೊಂದು ಕಂಪನಿ ಕೂಡ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ.
ಅದ್ರ ಜೊತೆಗೆ ಈ ಮೋತಿಲಾಲ್ ಓಸ್ವಾಲ್ ಅವರಾದ್ರೆ ಈ IT ಕಂಪನೀಸ್ಗೆ ಮುಂಚೆ ನ್ಯೂಟ್ರಲ್ ರೇಟಿಂಗ್ನ ಕೊಟ್ಟಿದ್ರು, ಅದನ್ನ ಇವಾಗ ಚೇಂಜ್ ಮಾಡ್ತಾ ಬೈ ರೇಟಿಂಗ್ನ ಕೊಟ್ಟು ಟಾರ್ಗೆಟ್ ಪ್ರೈಸ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಅದರಲ್ಲಿ ಇನ್ಫೋಸಿಸ್ಗಾದ್ರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹2150 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದರೆ 39% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಅದಾದಮೇಲೆ ಎಂಫಸಿಸ್ ಈ ಕಂಪನಿಗೂ ಅಷ್ಟೇ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹4300 ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಸುಮಾರು 49% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಝೆನ್ಸಾರ್ ಟೆಕ್ನಾಲಜೀಸ್ಗೂ ಬೈ ರೇಟಿಂಗ್ ಕೊಟ್ಟಿದ್ದಾರೆ. ಆದರೆ ವಿಪ್ರೋಗಾದ್ರೆ ಸೆಲ್ ರೇಟಿಂಗಿಂದ ನ್ಯೂಟ್ರಲ್ ರೇಟಿಂಗ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಜೊತೆಗೆ ಈ ಕಂಪನಿಗೂ 13% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಇವತ್ತು CLSR ಆದರೆ ಈ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ಗೆ ತುಂಬಾನೇ ಹೈ ಕನ್ವಿಕ್ಷನ್ ಔಟ್ ಪರ್ಫಾರ್ಮ್ ರೇಟಿಂಗ್ನ ಕೊಟ್ಟಿದ್ದಾರೆ. ಅದರಿಂದನೇ ಇವತ್ತು ಇಂಟ್ರಾಡೇ ಸೆಷನಲ್ಲಿ ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಜೊತೆಗೆ ಟಾರ್ಗೆಟ್ ಪ್ರೈಸ್ನ ಕೂಡ ₹8,270 ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ 31% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಫ್ರೆಂಡ್ಸ್, ಇವಾಗ ಒಂದು ವೇಳೆ ಈ ಡಿಸೆಂಬರ್ ಮಂತಲ್ಲಿ ರೇಟ್ ಕಟ್ ಏನಾದರೂ ಮಾಡಿದ್ರೆ IT ಕಂಪನೀಸ್ಗೂ ಕೂಡ ಅದು ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ಈ ಡಿಸೆಂಬರ್ ಮಂತಲ್ಲಿ ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಅದ್ರ ಜೊತೆಗೆ ನಮ್ಮ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಎಕ್ಸಾಂಪಲ್, ಇವಾಗ ಇಂಡಿಯಾ ಮತ್ತು ಇಸ್ರೇಲ್ ರಿಲೇಟೆಡ್ ಆಗಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ರಿಲೇಟೆಡ್ ಆಗಿ ಪಾಸಿಟಿವ್ ಅಪ್ಡೇಟ್ಸ್ ಇದಾವೆ. ಅದ್ರ ಜೊತೆಗೆ ಇಂಡಿಯಾ ಆದರೆ ಇವಾಗ ಕೆನಡಾ ಜೊತೆ ಕೂಡ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೆಸ್ತಾ ಇದ್ದಾರೆ. ಈ ಥರ ಮಲ್ಟಿಪಲ್ ಪಾಸಿಟಿವ್ ಅಪ್ಡೇಟ್ಸ್ ಇಂದಾನೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಅಲ್ಲಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಲಾಸ್ಟ್ 1 ಅವರ್ ಅಲ್ಲಿ ನಮ್ಮ ಮಾರ್ಕೆಟ್ಸ್ ಏನಕ್ಕಷ್ಟು ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು ಅಂತಂದ್ರೆ, ಇವಾಗ ನಮ್ಮ ಮಾರ್ಕೆಟ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಲ್ವಾ, ಅದರಿಂದ FIS ಏನಾದರೂ ನಮ್ಮ ಮಾರ್ಕೆಟ್ ಇಂದ ಸೆಲ್ ಮಾಡಿರಬೇಕು. ನೋಡೋಣ ಇವತ್ತು FID ಡೇಟಾ ಯಾವ ತರ ಬರುತ್ತೆ ಅಂತ. ಅದ್ರ ಜೊತೆಗೆ ನಮ್ಮ ಇನ್ವೆಸ್ಟರ್ಸ್ ಕೂಡ ಯಾರಾದರೂ ಪ್ರಾಫಿಟ್ ಬುಕ್ಕಿಂಗ್ ಮಾಡಿರ್ಬೋದೇನೋ, ಅದರಿಂದ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದು ಬಿಟ್ರೆ ಮೇಜರ್ ಆಗಿ ನಮ್ಮ ಮಾರ್ಕೆಟ್ ರಿಲೇಟೆಡ್ ಆಗಿ ಯಾವುದೇ ತರ ನೆಗೆಟಿವ್ ಡೇಟಾಸ್ ಏನೋ ಅಪ್ಡೇಟ್ ಆಗ್ತಿಲ್ಲ. ನೋಡೋಣ ನಾಳೆ ಏನಾದರೂ ಅಪ್ಡೇಟ್ಸ್ ಬರ್ತಾವ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಫೈನಲ್ ಆಗಿ ಜಪಾನ್ ಮಾರ್ಕೆಟ್ಸ್ ಆದ್ರೆ 2.5% ಫಾಲ್ ಆಗಿದೆ. ಯಾಕಂದ್ರೆ ಜಪಾನ್ ಕ್ಯಾರಿ ಟ್ರೇಡ್ ಇಂದ ಇದ್ರ ಬಗ್ಗೆ ಹೇಳೋದಕ್ಕೆ ತುಂಬಾನೇ ಇನ್ಫಾರ್ಮೇಶನ್ ಇದೆ. ಆದ್ರೆ ಇವತ್ತು ಸ್ವಲ್ಪ ಎಡಿಟರ್ ಇಶ್ಯೂ ಇರೋದ್ರಿಂದ ವಿಡಿಯೋ ಕೂಡ ಲೇಟ್ ಆಗಿ ಬರ್ತಾ ಇದೆ. ಅದಕ್ಕೋಸ್ಕರ ಈ ಟಾಪಿಕ್ ಬಗ್ಗೆ ಇವಾಗ ಜಸ್ಟ್ ಏನೋ ಒಂದು ಹೇಳ್ಬಿಟ್ರೆ ಇದು ಸಿಂಪಲ್ ಆಗಿ ಮುಗ್ದೋಗಲ್ಲ. ಇದ್ರ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ನಾಳೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಪ್ರತಿಯೊಂದು ಡಿಫೆನ್ಸ್ ಕಂಪನಿನೂ ತುಂಬಾನೇ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಡಿಫೆನ್ಸ್ ಇಂಡೆಕ್ಸ್ ಆದರೆ ಎಬೋವ್ 2% ಫಾಲ್ ಆಗಿದೆ. ಅದರಲ್ಲೂ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಆದರೆ ಎಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ಪ್ರತಿಯೊಂದು ಡಿಫೆನ್ಸ್ ಕಂಪನಿ ಕೂಡ 1 to 2% ವರೆಗೂ ಫಾಲ್ ಆಗಿದಾವೆ. ಯಾಕಂದ್ರೆ ಶುಕ್ರವಾರ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಸುಮಾರು 4 ಗಂಟೆ ಆ ಟೈಮಲ್ಲಿ HAL ಬಗ್ಗೆ ಒಂದು ನೆಗೆಟಿವ್ ಅಪ್ಡೇಟ್ ಬಂದಿದೆ. ಏನಂದ್ರೆ ದುಬೈಯಲ್ಲಿ ಒಂದು ಏರ್ ಶೋ ನಡೀತಾ ಇತ್ತು. ಆ ಏರ್ ಶೋ ಅಲ್ಲಿ HAL ಅವ್ರು ತಯಾರು ಮಾಡಿರೋ ತೇಜಸ್ ಏರ್ಕ್ರಾಫ್ಟ್ ಕ್ರಾಶ್ ಆಗಿದೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ತರ HAL ಅವ್ರು ತಯಾರು ಮಾಡಿರೋ ಏರ್ಕ್ರಾಫ್ಟ್ ಫಸ್ಟ್ ಟೈಮ್ ಏನು ಕ್ರಾಶ್ ಆಗಿಲ್ಲ. ಲಾಸ್ಟ್ ಇಯರ್ ಮಾರ್ಚ್ ಅಲ್ಲಿ ರಾಜಸ್ಥಾನಲ್ಲೂ ಕೂಡ ಒಂದ್ಸಲ ಇದೇ ತರನೇ ಕ್ರಾಶ್ ಆಗಿತ್ತು. ಮತ್ತೆ ಪ್ರೆಸೆಂಟ್ ಇವಾಗ ಈ ಕ್ರಾಶ್ಗೆ ರೀಸನ್ ಏನು ಅಂತ ಎಲ್ಲೂ ಅಪ್ಡೇಟ್ ಆಗಿಲ್ಲ. ಅಂದ್ರೆ ಈ ಜೆಟ್ಟಲ್ಲಿ ಏನಾದ್ರು ಇಶ್ಯೂಸ್ ಇಂದ ಏನಾದ್ರು ಕ್ರಾಶ್ ಆಗಿದ್ಯಾ ಅಥವಾ ಹ್ಯೂಮನ್ ಎರರ್ ಇಂದ ಏನಾದ್ರು ಈ ಕ್ರಾಶ್ ಆಗಿದ್ಯಾ ಅಂತ ಇನ್ನ ಏನೂ ಅಪ್ಡೇಟ್ ಮಾಡಿಲ್ಲ. ಪ್ರೆಸೆಂಟ್ ಇವಾಗ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಡೀತಾನೆ ಇದೆ. ಮತ್ತೆ ಇವತ್ತು ಇಂಟ್ರಾಡೇ ಸೆಷನ್ ಅಲ್ಲಿ HAL ಆದ್ರೆ ಎಬೋವ್ 3% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಈ ರೀಸೆಂಟ್ ಟೈಮ್ ಅಲ್ಲಿ ಈ ತೇಜಸ್ ಏರ್ಕ್ರಾಫ್ಟ್ಗೋಸ್ಕರ ಮಲ್ಟಿಪಲ್ ಆರ್ಡರ್ಸ್ ಬರ್ತಾನೆ ಇದೆ ಅಲ್ವಾ. ಇವಾಗ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಂದ ನೋಡ್ಕೊಂಡ್ರು 62,000 ಕೋಟಿ ಆರ್ಡರ್ ಬಂದಿದೆ. ಜೊತೆಗೆ ಲಾಸ್ಟ್ ಇಯರ್ ಅಲ್ಲೂ ಕೂಡ ತುಂಬಾನೇ ಆರ್ಡರ್ಸ್ ಬಂದಿದ್ವು. ಅದರಿಂದ ಕಮಿಂಗ್ ಟೈಮಲ್ಲಿ ಈ ಏರ್ಕ್ರಾಫ್ಟ್ ರಿಲೇಟೆಡ್ ಆಗಿ ಏನಾದರೂ ಆರ್ಡರ್ಸ್ ಕಮ್ಮಿ ಆಗೋ ಚಾನ್ಸಸ್ ಏನಾದರೂ ಇರ್ಬೋದೇನೋ ಅಂತ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಅನಲಿಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇವಾಗ ಎಲಾರಾ ಕ್ಯಾಪಿಟಲ್ಸ್ ಅವರಾದ್ರೆ ಈ ಕಂಪನಿಗೆ ಬೈ ರೇಟಿಂಗ್ನೇ ಕೊಟ್ಟಿದ್ದಾರೆ. ಟಾರ್ಗೆಟ್ ಪ್ರೈಸ್ ₹5,680 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಶುಕ್ರವಾರ ಕ್ಲೋಸಿಂಗ್ ಇಂದ 24% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಏನಕ್ಕೆ ಈ ತರ ಇಷ್ಟು ಪಾಸಿಟಿವ್ ಗೈಡೆನ್ಸ್ ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಫ್ರೆಂಡ್ಸ್, ಇವಾಗ ಈ ಆಕ್ಸಿಡೆಂಟ್ ಏನ್ ನಡೆದಿದೆ, ಈ ಆಕ್ಸಿಡೆಂಟ್ ಇಂದ ಈ HAL ಅವ್ರಿಗಾದ್ರೆ ಮೇಜರ್ ಆಗಿ ಯಾವುದೇ ತರ ಇಂಪ್ಯಾಕ್ಟ್ ಇರಲ್ಲ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದಾದ್ಮೇಲೆ CLSR ಅಷ್ಟೇ ಇವ್ರಿಗೆ ಔಟ್ ಪರ್ಫಾರ್ಮ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹5,436 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಶುಕ್ರವಾರ ಕ್ಲೋಸಿಂಗ್ ಇಂದ 18% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ.
ಯಾಕಂದ್ರೆ ಈ ಕ್ರಾಶ್ ಇಂದ ಈ HAL ಕಂಪನಿಗೆ ಯಾವುದೇ ತರ ಮೇಜರ್ ಇಂಪ್ಯಾಕ್ಟ್ ಇರಲ್ಲ. ಮತ್ತೆ ಈ ತೇಜಸ್ ಏರ್ಕ್ರಾಫ್ಟ್ ಏನಿದೆ ಇದಕ್ಕೆ ಇಂಜಿನ್ಸ್ ನ ತಯಾರು ಮಾಡೋರು ಜನರಲ್ ಎಲೆಕ್ಟ್ರಾನಿಕ್ಸ್ ಅವರು. ಅದರಿಂದ ಈ HAL ಅವ್ರಿಗೆ ಯಾವುದೇ ತರ ಎಫೆಕ್ಟ್ ಇರಲ್ಲ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕ್ರಾಶ್ ಯಾವ ರೀಸನ್ಸ್ ಮೇಲೆ ಆಗಿದೆ. ಒಂದ್ ವೇಳೆ ಜೆಟ್ಟಲ್ಲಿ ಏನಾದರೂ ಇಶ್ಯೂಸ್ ಇದ್ರೆ ಅದು HAL ಅವ್ರಿಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ, ಅಥವಾ ಹ್ಯೂಮನ್ ಎರರ್ ಇಂದ ಈ ಕ್ರಾಶ್ ನಡೆದಿದ್ರೆ ಯಾವುದೇ ತರ ಎಫೆಕ್ಟ್ ಇರಲ್ಲ ಅಂತ ಕೂಡ ಕಮೆಂಟ್ಸ್ ಮಾಡಿದ್ದಾರೆ. ನೋಡೋಣ ಈ ವೀಕಲ್ಲಿ ಏನಾದರೂ ಇದ್ರ ಬಗ್ಗೆ ಅಪ್ಡೇಟ್ಸ್ ಬರ್ತಾವ ಅಂತ. ಜೊತೆಗೆ ಇವತ್ತು ಡಿಫೆನ್ಸ್ ಇಂಡೆಕ್ಸ್ ಆದ್ರೆ ನಿಯರ್ಲಿ 2% ವರ್ಗೂ ಫಾಲ್ ಆಗಿದೆ ಅಲ್ವಾ. ಹಾಗಾದ್ರೆ ಕಮಿಂಗ್ ಟೈಮಲ್ಲೂ ಇದೇ ತರ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತಾ ಡಿಫೆನ್ಸ್ ಸೆಕ್ಟರ್ ಬಗ್ಗೆ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಈ ಡಿಫೆನ್ಸ್ ಸೆಕ್ಟರ್ ಬಗ್ಗೆ 1 or 2 days ಏನೋ ಇದೇ ತರ ನೆಗೆಟಿವಿಟಿ ಕಂಟಿನ್ಯೂ ಆಗ್ಬೋದೇನೋ ಹೊರತು ಲಾಂಗ್ ಟರ್ಮ್ ಅಲ್ಲಿ ಡಿಫೆನ್ಸ್ ಸೆಕ್ಟರ್ ತುಂಬಾನೇ ಪಾಸಿಟಿವ್ ಆಗಿರೋ ಚಾನ್ಸಸ್ ಜಾಸ್ತಿನೇ ಇದೆ. ಮತ್ತೆ ಡಿಸೆಂಬರ್ 5 ಆದ್ರೆ ರಷ್ಯನ್ ಪ್ರೆಸಿಡೆಂಟ್ ಆದ ಪುಟಿನ್ ಅವರು ಸಹ ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾರೆ. ಅದರಿಂದ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಏನಾದ್ರೂ ಸ್ವಲ್ಪ ಪಾಸಿಟಿವ್ ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರ ಜೊತೆಗೆ ಫೆಬ್ರವರಿಯಲ್ಲಿ ಬಜೆಟ್ ಇದೆ. ಈ ಬಜೆಟ್ ಅಲ್ಲಿ ಡಿಫೆನ್ಸ್ಗೂ ಕೂಡ ಸ್ವಲ್ಪ ಪಾಸಿಟಿವ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದಕ್ಕೋಸ್ಕರ ಲಾಂಗ್ ಟರ್ಮ್ ಅಲ್ಲಿ ಡಿಫೆನ್ಸ್ ಲೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಮೂಮೆಂಟಮ್ನ ನೋಡ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಟಾಟಾ ಪವರ್ ಈ ಕಂಪನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವರು ಭೂತಾನ್ ಅಲ್ಲಿ ಒಂದು 13,000 crore ಹೈಡ್ರೋ ಪ್ರಾಜೆಕ್ಟ್ಗೋಸ್ಕರ ಒಂದು ಅಗ್ರಿಮೆಂಟ್ಗೆ ಸೈನ್ ಮಾಡ್ಕೊಂಡಿದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ 40% ಸ್ಟೇಕ್ ಟಾಟಾ ಪವರ್ ಅವ್ರು ಹೋಲ್ಡ್ ಮಾಡ್ತಾ ಇದ್ರೆ, ಇನ್ನು ಮಿಕ್ಕಿರೋ 60% ಸ್ಟೇಕ್ ನ ದೃಕ್ ಗ್ರೀನ್ ಪವರ್ ಕಾರ್ಪೊರೇಷನ್ ಅವರು ಹೋಲ್ಡ್ ಮಾಡ್ತಾ ಇದ್ದಾರೆ. ಮತ್ತೆ ಈ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಸೆಪ್ಟೆಂಬರ್ 2031ಗೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಗೋ ಈ ಕಂಪನಿ ಆದ್ರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 2% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಇದಕ್ಕೆ ಮೇನ್ ಆಗಿ 2 ರೀಸನ್ಸ್ ಇದೆ. ಅವನ್ನ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಬಂದು ಇವಾಗ ಡಿಸೆಂಬರ್ 22 ಆದ್ರೆ ಈ ಸೆನ್ಸೆಕ್ಸ್ ಅಲ್ಲಿ ಈ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಕಂಪನಿ ಇದೆ, ಇದನ್ನ ರಿಮೂವ್ ಮಾಡ್ತಾ ಆ ಪ್ಲೇಸ್ ಅಲ್ಲಿ ಇಂಡಿಗೋ ಕಂಪನಿನ ಆಡ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ತರ ಸೆನ್ಸೆಕ್ಸ್ ಒಳಗಡೆ ಆಡ್ ಆಗೋದ್ರಿಂದ ಇಂಡಿಗೋ ಕಂಪನಿಯಲ್ಲಿ ಅಡಿಷನಲ್ ಇನ್ಫ್ಲೋಸ್ ಬರುತ್ತೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದಾದ್ಮೇಲೆ ಎರಡನೇ ರೀಸನ್ ಬಂದು ಇವಾಗ ಇಂಡಿಗೋ ಕಂಪನಿಗೆ ಒಂದು ಸಬ್ಸಿಡರಿ ಕಂಪನಿ ಕೂಡ ಇದೆ. ಆ ಕಂಪನಿ ಒಳಗಡೆ $820 million ಇನ್ವೆಸ್ಟ್ ಮಾಡ್ತಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಸುಮಾರು 7,294 ಕೋಟಿ ಇನ್ವೆಸ್ಟ್ ಮಾಡೋದಕ್ಕೆ ಅಪ್ರೂವಲ್ ಸಿಕ್ಕಿದೆ. ಇವಾಗ ಇಷ್ಟನ್ನ ಏನಕ್ಕೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಮುಂಚೆ ಈ ಏರ್ಕ್ರಾಫ್ಟ್ನೆಲ್ಲ ಲೀಸ್ಗೆ ತರ್ತಾ ಇದ್ರು. ಲೀಸ್ಗೆ ತರೋದ್ರಿಂದ ಕಾಸ್ಟ್ ಅನ್ನೋದು ತುಂಬಾನೇ ಇನ್ಕ್ರೀಸ್ ಆಗೋದು. ಆದ್ರೆ ಇವಾಗ ಈ ತರ ಸಬ್ಸಿಡರಿ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿರೋ ಕಾರಣದಿಂದ ಇವರು ಆ ಏರ್ಕ್ರಾಫ್ಟ್ನ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಅದರಿಂದ ಈ ಕಂಪನಿಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ ಅಂತಾನೆ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ RVNL ಈ ಕಂಪನಿ ಆದ್ರೆ ಇವತ್ತು ನಿಯರ್ಲಿ 5% ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಾರ್ತ್ ಈಸ್ಟ್ ರೈಲ್ವೆ ಕಾಂಟ್ರಾಕ್ಟ್ ಅಲ್ಲಿ L1 ಬಿಡರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಈ ಟೋಟಲ್ ಕಾಂಟ್ರಾಕ್ಟ್ ವರ್ತ್ ಬಂದು 180 crores ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ 24 months ಅಲ್ಲಿ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ಫ್ರೆಂಡ್ಸ್, ಇವಾಗ ಈ ರಿಟೇಲ್ ಇನ್ವೆಸ್ಟರ್ಸ್ಗೆ ಪ್ರತಿಯೊಬ್ಬರಿಗೂ ಈ ರೈಲ್ವೆ ಸೆಕ್ಟರ್ ಅನ್ನೋದು ತುಂಬಾನೇ ಫೇವರೇಟ್ ಆಗಿರುತ್ತೆ. ಯಾಕಂದ್ರೆ ಲಾಸ್ಟ್ ಟೈಮ್ ರ್ಯಾಲಿಯಲ್ಲಿ ಪ್ರತಿಯೊಬ್ರು ಈ ರೈಲ್ವೆ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೇ ಇರ್ತೀರಾ. ಅದಕ್ಕೋಸ್ಕರ ಇವಾಗ ಬಜೆಟ್ ಬರ್ತಾ ಇದೆ ಅಲ್ವಾ, ಈ ಬಜೆಟ್ ಅಲ್ಲಿ ಏನಾದ್ರು ಈ ರೈಲ್ವೆ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ನ್ಯೂಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂತ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಇನ್ವೆಸ್ಟರ್ಸ್ ಈ ರೈಲ್ವೆ ರಿಲೇಟೆಡ್ ಆಗಿ ಪಾಸಿಟಿವ್ ಆಗಿದ್ರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಬಜಾಜ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಆದ್ರೆ ಇವತ್ತು 9% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವರು ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇದರಲ್ಲಿ ಲೈಟ್ಸ್, ಫ್ಯಾನ್ ಮತ್ತೆ ಸ್ವಲ್ಪ ಅಪ್ಲೈನ್ಸಸ್ನೆಲ್ಲ ಸೆಲ್ ಮಾಡ್ತಾರೆ. ಅದಕ್ಕೋಸ್ಕರ ಇವ್ರ ಹತ್ರ ನಿರ್ಲಾಪ್ ಅನ್ನೋ ಒಂದು ಕುಕ್ವೇರ್ ಬ್ರ್ಯಾಂಡ್ ಇದೆ. ಈ ಬಿಸ್ನೆಸ್ನ ಇವರು ಸೆಲ್ ಮಾಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಲಾಸ್ ಮೇಕಿಂಗ್ ಬಿಸ್ನೆಸ್, ಅದಕ್ಕೋಸ್ಕರ ಇದನ್ನ ಇವಾಗ ಸೆಲ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಮಂಗಲ್ ಎಲೆಕ್ಟ್ರಿಕಲ್ಸ್ ಈ ಕಂಪನಿ ಆದ್ರೆ ಇವತ್ತು ಇಂಟರ್ಡೇ ಸೆಷನ್ ಅಲ್ಲಿ ನಿಯರ್ಲಿ 4% ವರ್ಗೂ ಫಾಲ್ ಆಗಿದೆ. ಯಾಕಂದ್ರೆ ಈ ಕಂಪನಿಯಲ್ಲಿ ಇವತ್ತು ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಈ ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿರೋ ಕಾರಣದಿಂದ 11 lakh ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗಿದೆ. ಅದರಿಂದ ಯಾರಾದರೂ ಈ ಕಂಪನಿಯಲ್ಲಿ ಸೆಲ್ ಮಾಡಿರಬೇಕು. ಜೊತೆಗೆ IPO ಬಂದಾಗಿಂದ 24% ಫಾಲ್ ಆಗಿದೆ. ನೆಕ್ಸ್ಟ್ ಅದಾದ್ಮೇಲೆ NTPC ಗ್ರೀನ್ ಎನರ್ಜಿ ಫ್ರೆಂಡ್ಸ್, ಇವಾಗ ಈ ಕಂಪನಿಯಲ್ಲೂ ಕೂಡ 6 months ಲಾಕ್ ಇನ್ ಪೀರಿಯಡ್ ಎಂಡ್ ಆಗ್ತಾ ಇದೆ. ಅದರಿಂದ ನಿಯರ್ಲಿ 580 crores ವರ್ತ್ ಆಫ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗುತ್ತೆ. ಇವಾಗ ಈ ಕಂಪನಿಯಲ್ಲಿ ಲಾಕ್ ಇನ್ ಪೀರಿಯಡ್ ಯಾವಾಗ ಎಂಡ್ ಆಗುತ್ತೆ ಅಂದ್ರೆ ನಾಳೆ ಅಲ್ಲ ನಾಡದ್ದು, ಅಂದ್ರೆ 26ನೇ ತಾರೀಕು ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತೆ. ಇವಾಗ ಈ ಕಂಪನಿ IPO ಪ್ರೈಸ್ ಇಂದ ನೋಡಿದ್ರು ನಿಯರ್ಲಿ
10 to 15% ವರೆಗೂ ಫಾಲ್ ಆಗಿದೆ. ಮತ್ತೆ ಆಲ್ ಟೈಮ್ ಐಸಿಂದ ಆದರೆ ಎಬೋ 30% ಫಾಲ್ ಆಗಿದೆ. ಯಾಕಂದ್ರೆ IPO ಬಂದಾಗಾದ್ರೆ ಈ ಕಂಪನಿ ಬಗ್ಗೆ ತುಂಬಾನೇ ಸ್ಟ್ರಾಂಗ್ ಬಸ್ ಇತ್ತು, ಜೊತೆಗೆ ಬಿಸ್ನೆಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಆದ್ರೆ ಸ್ವಲ್ಪ ವ್ಯಾಲ್ಯೂಯೇಷನ್ ಕನ್ಸರ್ನ್ ಇಂದ ಈ ಕಂಪನಿ ಆದ್ರೆ ಇವಾಗ ಕನ್ಸಾಲಿಡೇಟ್ ಆಗ್ತಾ ಇದೆ, ಜೊತೆಗೆ ಆಲ್ ಟೈಮ್ ಐಸಿಂದ ಎಬೋ 30% ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನಿನ ಯಾವ ತರ ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ಓವರ್ ಆಲ್ ಬಿಸ್ನೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಇವಾಗ 26ನೇ ತಾರೀಕು ಲಾಕ್ ಇನ್ ಪೀರಿಯಡ್ ಎಂಡ್ ಆಗುತ್ತಲ್ವಾ, ಇದರಲ್ಲಿ ಏನಾದ್ರು ಇನ್ನ ಸೆಲ್ಲಿಂಗ್ ಪ್ರೆಷರ್ ಇನ್ಕ್ರೀಸ್ ಆದ್ರೆ ಈ ಕಂಪನಿ ಇನ್ನ ಎಷ್ಟು ಫಾಲ್ ಆಗುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಈ ನವೆಂಬರ್ ಫಸ್ಟ್ ವೀಕಲ್ಲೇನೆ MSCI ರೀಬ್ಯಾಲೆನ್ಸಿಂಗ್ ಬಗ್ಗೆ ಮಾತಾಡ್ಕೊಂಡಿದ್ವಿ. ಅವಾಗಾದ್ರೆ ನಿಯರ್ಲಿ $1 ಬಿಲಿಯನ್ ನಮ್ಮ ಮಾರ್ಕೆಟ್ ಒಳಗಡೆ ಇನ್ಫ್ಲೋಸ್ ಬರುತ್ತೆ ಅಂತ ಹೇಳಿದ್ದೆ. ಇವಾಗ ಲಾಸ್ಟ್ 1 ಅವರ್ ಅಲ್ಲಿ ಇದ್ರ ರಿಲೇಟೆಡ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ನಡೆದಿದ್ದಾವೆ. ಅಂದ್ರೆ ಈ ಕಂಪನೀಸ್ ಅಲ್ಲೆಲ್ಲ ಅಡಿಷನಲ್ ಇನ್ಫ್ಲೋಸ್ ಬಂದಿದ್ದಾವೆ ಅಂತ. ನೋವಾಮ್ ಅವ್ರು ಹೇಳಿರೋ ಪ್ರಕಾರ ಯಾವ್ಯಾವ ಕಂಪನೀಸ್ನ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ. ಫೋರ್ಟಿಸ್ ಹೆಲ್ತ್ ಕೇರ್, ಪೇಟಿಎಂ, ಜಿ ವೆರ್ನೋವಾ TND, ಸಿಮೆನ್ಸ್ ಎನರ್ಜಿ ಇಂಡಿಯಾ, ಈ 4 ಕಂಪನೀಸ್ನ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ MSCI ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ಈ 2 ಕಂಪನೀಸ್ನ ರಿಮೂವ್ ಮಾಡಿದ್ದಾರೆ. ಒಂದು ಟಾಟಾ ಎಲೆಕ್ಸಿ, ಇನ್ನೊಂದು ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಈ 2 ಕಂಪನೀಸ್ನ ರಿಮೂವ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ ಅಲ್ಲಿ ವೆಯ್ಟೇಜ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೀವು ಇಲ್ಲೇ ನೋಡ್ಬೋದು. ಏಷ್ಯನ್ ಪೇಂಟ್ಸ್, ಅಪೋಲೋ ಹಾಸ್ಪಿಟಲ್, ಲೂಪಿನ್, SRF, ಸುಜ್ಲಾನ್ ಎನರ್ಜಿ, ಈ ತರ ತುಂಬಾ ಕಂಪನೀಸ್ ಅಲ್ಲಿ ಅಲೋಕೇಶನ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದೇ ಟೈಮಲ್ಲೇನೆ ಯಾವ್ಯಾವ ಕಂಪನೀಸ್ ಇಂದ ಸ್ವಲ್ಪ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಸಂವರ್ಧನ ಮದರ್ಸನ್, ಡಾಕ್ಟರ್ ರೆಡ್ಡಿಸ್, REC, ಝೈಡಸ್ ಲೈಫ್ ಸೈನ್ಸ್, ಈ ತರ ತುಂಬಾ ಕಂಪನೀಸ್ ಅಲ್ಲಿ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ನೀವು ಇದೇ ಇಮೇಜ್ ಅಲ್ಲೇನೆ ಯಾವ್ಯಾವ ಕಂಪನೀಸ್ ಒಳಗಡೆ ಎಷ್ಟೆಷ್ಟು ಇನ್ಫ್ಲೋಸ್ ಬರ್ತಾ ಇದಾವೆ, ಔಟ್ಫ್ಲೋಸ್ ಹೋಗ್ತಾ ಇದಾವೆ ಅಂತ ಕೂಡ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದ್ರೆ ನಾನು ಹೇಳ್ತಿರೋ ಇನ್ಫಾರ್ಮೇಶನ್ ನಿಮಗೆ ತುಂಬಾ ಉಪಯೋಗ ಆಗ್ತಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ತರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು.